ದೇಶದ ಬಲ ಅನ್ನೋದು ಆ ದೇಶದ ಡಿಫೆನ್ಸ್ ಸಿಸ್ಟಮ್ ಅನ್ನ ನೋಡಿ ಹೇಳಬಹುದು. ನಮ್ಮ ಭಾರತ ಆಲ್ರೆಡಿ ಪ್ರಪಂಚದಲ್ಲೇ ಸ್ಟ್ರಾಂಗೆಸ್ಟ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ 4ನೇ ಸ್ಥಾನದಲ್ಲಿದೆ ಮತ್ತು ಪ್ರತಿ ವರ್ಷ ನಮ್ಮ ಭಾರತ ಎಷ್ಟೋ ಹೊಸ ವೆಪನ್ಸ್ ಅನ್ನ ಅಡ್ವಾನ್ಸ್ಡ್ ವರ್ಷನ್ ಏರ್ ಕ್ರಾಫ್ಟ್ಸ್ ಮತ್ತು ವೆಹಿಕಲ್ಸ್ ಅನ್ನ ಡೆವಲಪ್ ಮಾಡ್ತಿದೆ. ಭವಿಷ್ಯದಲ್ಲಿ ನಮ್ಮ ಇಂಡಿಯನ್ ಡಿಫೆನ್ಸ್ ಸಿಸ್ಟಮ್ ನಲ್ಲಿಗೆ ಸೇರಲಿರುವ ಟಾಪ್ ವೆಪನ್ಸ್, ಏರ್ ಕ್ರಾಫ್ಟ್ಸ್, ಶಿಪ್ಸ್ ಮತ್ತು ಸಬ್ಮರೀನ್ಸ್ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ, ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕೂಡ ಆನ್ ಮಾಡಿಕೊಂಡು ಸಪೋರ್ಟ್ ಮಾಡಿ. S-400 ಮಿಸೈಲ್ ಸಿಸ್ಟಮ್ ಅನ್ನೋದು ಒಂದು ಮೊಬೈಲ್ ಸರ್ಫೇಸ್ ಟು ಏರ್ ಮಿಸೈಲ್, ಅಂದ್ರೆ ಭೂಮಿಯ ಮೇಲ್ಮೈಯಿಂದ ಆಕಾಶದಲ್ಲಿನ ಗುರಿಗಳನ್ನ ನಾಶಪಡಿಸೋ ಮಿಸೈಲ್. 2018ರಲ್ಲಿ ರಷ್ಯಾ ಜೊತೆ ಈ S-400 ಡೀಲ್ ಓಕೆ ಆಯಿತು. ಈ ಡೀಲಿನ ಪ್ರಕಾರ 2021ರಿಂದ 2025 ಒಳಗೆ ಒಟ್ಟು 5 S-400 ರೆಜಿಮೆಂಟ್ಸ್ ಅನ್ನ ರಷ್ಯಾ ನಮ್ಮ ಭಾರತಕ್ಕೆ ಒದಗಿಸಬೇಕು. ನಿಮಗ್ ಗೊತ್ತಾ, ಈ ಡೀಲಿನ ವೆಚ್ಚ ಸುಮಾರು 40,000 ಕೋಟಿ. ಈ ವ್ಯವಸ್ಥೆಯನ್ನ 1990ರ ದಶಕದಲ್ಲಿ ರಷ್ಯಾದ ಅಲ್ಮಾ ಸೆಂಟ್ರಲ್ ಡಿಸೈನ್ ಬ್ಯೂರೋ ಫಾರ್ ಮೆರಿನ್ ಇಂಜಿನಿಯರಿಂಗ್ ಆಗಿ S-300 ಕುಟುಂಬಕ್ಕೆ ಅಪ್ಗ್ರೇಡೆಡ್ ಆಗಿ ಅಭಿವೃದ್ಧಿಪಡಿಸಿತು. ಈ S-400 ಏಪ್ರಿಲ್ 28, 2007ರಿಂದ ಸೇವೆಗೆ ಬಂತು. ಹೊಸ ಸರ್ಫೇಸ್ ಟು ಏರ್ ಮಿಸೈಲಿನ ಮೊದಲ ಬೆಟಾಲಿಯನ್ ಆಗಸ್ಟ್ 6ರಂದು ಯುದ್ಧ ಕರ್ತವ್ಯವನ್ನ ವಹಿಸಿಕೊಂಡು 2014ರಲ್ಲಿ ರಷ್ಯಾದೊಂದಿಗೆ ಸರ್ಕಾರದ ಒಪ್ಪಂದವನ್ನ ಬ್ರೋಕರ್ ಮಾಡಿದ ಮೊದಲ ವಿದೇಶಿ ಖರೀದಿದಾರ ಚೀನಾ. ನಂತರ ಸೌದಿ ಅರೇಬಿಯಾ, ಟರ್ಕಿ, ನಮ್ಮ ಭಾರತ, ಬೆಲಾರಸ್ ಮತ್ತು ಸರ್ಬಿಯಾ ಎಲ್ಲಾ ವ್ಯವಸ್ಥೆಯಲ್ಲಿ ಸ್ವಾಧೀನಪಡಿಸಿಕೊಂಡಿವೆ ಹಾಗೂ ಈ S-400 ನಲ್ಲಿ ಆಸಕ್ತಿಯನ್ನ ವ್ಯಕ್ತಪಡಿಸಿವೆ. S-400 ಮಿಸೈಲ್ಸ್ 40ರಿಂದ 450 ಕಿಲೋಮೀಟರ್ಸ್ ದೂರದಲ್ಲಿರೋ ಗುರಿಗಳನ್ನ ಖಚಿತವಾಗ್ಲೂ ನಾಶಪಡಿಸಬಲ್ಲವು. ಇದು ಎಷ್ಟು ಪವರ್ಫುಲ್ ಅಂತ ಒಂದು ಸಣ್ಣ ಉದಾಹರಣೆಯೊಂದಿಗೆ ನೋಡೋಣ. 2017ರಲ್ಲಿ ಸಿರಿಯಾ ಅಂತರ್ಯುದ್ಧದಲ್ಲಿ ರಷ್ಯನ್ ಫೈಟರ್ ಜೆಟ್ಸ್ ಅನ್ನ ಟರ್ಕಿ ನಾಶಪಡಿಸಿತು. ಇದಕ್ಕೆ ಪ್ರತೀಕಾರವಾಗಿ ರಷ್ಯಾ ಈ S-400 ಅನ್ನ ಟರ್ಕಿ ಮತ್ತು ಸಿರಿಯಾ ಬಾರ್ಡರ್ ನಲ್ಲಿ ಇಡ್ತು. ಸೊ ಅಂದಿನಿಂದ ಟರ್ಕಿ ಅವರ ಫೈಟರ್ ಜೆಟ್ಸ್ ಅನ್ನ ಬಾರ್ಡರ್ ನಲ್ಲಿಗೆ ತರೋದಿಕ್ಕೆ ಭಯ ಪಡ್ತಿದೆ ಮತ್ತು ಟರ್ಕಿ ರಷ್ಯಾದೊಂದಿಗೆ ಕಾಂಪ್ರಮೈಸ್ ಆಗಿ ಈ S-400 ಡೀಲ್ ಅನ್ನ ಒಪ್ಪಿಕೊಂಡಿತು. ನಂತರದ ದಿನಗಳಲ್ಲಿ ಈ ಪ್ರಪಂಚದಲ್ಲೇ ಅತ್ಯಂತ ಸ್ಟೆಲ್ತ್ ಫೈಟರ್ಸ್ ಆದ F-35, F-22 ಅನ್ನ ಕೂಡ ಈ S-400 ತನ್ನ ರೆಡಾರ್ ನಲ್ಲಿ ಡಿಟೆಕ್ಟ್ ಮಾಡ್ತಿದೆ ಅಂತ ಟರ್ಕಿ ಕ್ಲೈಮ್ ಮಾಡಿತು. ಇಂಡಿಜಿನಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ 1 ಎಂದು ಕರೆಯಲ್ಪಡುವ INS ವಿಕ್ರಾಂತ್ ಭಾರತೀಯ ನೌಕಾಪಡೆಗಾಗಿ ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ನಿರ್ಮಿಸಿದ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂದ್ರೆ ವಿಮಾನ ವಾಹಕ ನೌಕೆಯಾಗಿದೆ. ಇದು ಭಾರತದ ಮೊದಲ ವಿಮಾನ ವಾಹಕ ನೌಕೆ. ವಿಕ್ರಾಂತ್ಗೆ ಗೌರವಾರ್ಥವಾಗಿ ಇದನ್ನ ವಿಕ್ರಾಂತ್ ಎಂದು ಹೆಸರಿಸಲಾಗಿದೆ. ವಿಕ್ರಾಂತ್ ಅಂದ್ರೆ ಕರೇಜಿಯಸ್ ಅಂದ್ರೆ ಧೈರ್ಯಶಾಲಿ. ಈ ಹಡಗಿನ ಮೋಟೋ ಜಯಮ ಸಂಯುಧಿ ಸ್ಪೃಢಂ. ಇದನ್ನ ಋಗ್ವೇದದಿಂದ ತೆಗೆದುಕೊಳ್ಳಲಾಗಿದೆ. ಇದರ ಅರ್ಥ, ನನ್ನ ವಿರುದ್ಧ ಹೋರಾಡುವವರನ್ನ ನಾನು ಸೋಲಿಸುತ್ತೇನೆ. ಇದು ಆಗಸ್ಟ್ 2022ರ ಹೊತ್ತಿಗೆ ಸರ್ವಿಸ್ ನಲ್ಲಿಗೆ ಬರುತ್ತೆ. ಇದು 40 ಏರ್ ಕ್ರಾಫ್ಟ್ಸ್ ಅನ್ನ ಕ್ಯಾರಿ ಮಾಡಬಲ್ಲದು ಮತ್ತು ಇದರಲ್ಲಿ 1500 ಅಧಿಕಾರಿಗಳು ಮತ್ತು ಕ್ರೂ ಮೆಂಬರ್ಸ್ ಪ್ರಯಾಣಿಸುತ್ತಾರೆ. INS ವಿಕ್ರಾಂತ್ ನ್ಯಾವಲ್ ಗನ್ಸ್ ಮತ್ತು ಸರ್ಫೇಸ್ ಟು ಏರ್ ಮಿಸೈಲ್ಸ್ ಅನ್ನ ಆಪರೇಟ್ ಮಾಡುತ್ತೆ. INS ವಿಶಾಲ್ ಅನ್ನೋ ಮತ್ತೊಂದು ಏರ್ ಕ್ರಾಫ್ಟ್ ಕ್ಯಾರಿಯರ್ ಡಿಸೈನ್ ಸ್ಟೇಜ್ ನಲ್ಲಿದೆ. ಇದು ಅಪ್ರೂವ್ ಆದ್ರೆ 2030ರೊಳಗೆ ಸರ್ವಿಸ್ ನಲ್ಲಿಗೆ ಬರುತ್ತೆ. ಇದು INS ವಿಕ್ರಾಂತ್ ಗಿಂತ ಅಡ್ವಾನ್ಸ್ಡ್ ಆಗಿರುತ್ತೆ. ಇದು 56 ಏರ್ ಕ್ರಾಫ್ಟ್ಸ್ ಅನ್ನ ಕ್ಯಾರಿ ಮಾಡಬಲ್ಲದು. ಗೈಸ್, ಮುಂದೆ ಹೋಗೋಕ್ಕೂ ಮೊದಲು ನಿಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ಅದೇನಂದ್ರೆ ಯೂಟ್ಯೂಬ್ ನಲ್ಲಿ ಲೈಕ್ಸ್ ಮತ್ತು ಕಮೆಂಟ್ಸ್ ಅನ್ನೋದು ತುಂಬಾ ಮುಖ್ಯ. ಆದ್ದರಿಂದ ಈ ವಿಡಿಯೋಗೆ ಈ ಕೂಡಲೇ ಲೈಕ್ ಮಾಡಿ. AMCA ಅಂದ್ರೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಪ್ಯಾಕ್ಟ್ ಏರ್ ಕ್ರಾಫ್ಟ್. ಇದು ಭಾರತೀಯ ವಾಯುಪಡೆ ಮತ್ತು ಭಾರತೀಯ ನೌಕಾಪಡೆಗೆ 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನ ಅಭಿವೃದ್ಧಿಪಡಿಸುವ ಭಾರತೀಯ ಪ್ರೋಗ್ರಾಂ ಆಗಿದ್ದು, ಇದು 6ನೇ ತಲೆಮಾರಿನ ಸ್ಥಾಪಿತ ತಂತ್ರಜ್ಞಾನಗಳನ್ನ ಒಳಗೊಂಡಿರುತ್ತದೆ. ಈ ವಿಮಾನದ ವಿನ್ಯಾಸವನ್ನ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ನಿರ್ವಹಿಸುತ್ತದೆ. ಇದು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಅಡಿಯಲ್ಲಿ ಸ್ಥಾಪಿಸಲಾದ ವಿಮಾನ ವಿನ್ಯಾಸ ಮತ್ತು ಅಭಿವೃದ್ಧಿ ಸಂಸ್ಥೆಯಾಗಿದೆ. ಗೈಸ್, ನಿಮಗೆ ಗೊತ್ತಾ, ಈ HAL AMCAಗಾಗಿ ಇಂಡಿಯನ್ ಗವರ್ನಮೆಂಟ್ ಸುಮಾರು 15,000 ಕೋಟಿ ರೂಪಾಯಿಗಳನ್ನ ರಿಲೀಸ್ ಮಾಡಿದೆ. ಈ AMCA ಸಿಂಗಲ್ ಸೀಟ್ ಟ್ವಿನ್ ಇಂಜಿನ್ ಸ್ಟೆಲ್ತ್ ಆಲ್ ವೆದರ್ ಸಿಂಗಲ್ ರೋಲ್ ಫೈಟರ್ ಏರ್ ಕ್ರಾಫ್ಟ್ ಆಗಿರುತ್ತೆ. ಈ ಮೀಡಿಯಂ ಕಾಂಬ್ಯಾಕ್ಟ್ ಏರ್ ಕ್ರಾಫ್ಟಿನ 2 ರೂಪಾಂತರಗಳನ್ನ ಹಂತದ ಉತ್ಪಾದನಾ ಮಾದರಿಯಲ್ಲಿ ಉತ್ಪಾದಿಸಲಾಗುತ್ತದೆ. AMCA ಮಾರ್ಕ್ 1 5ನೇ ತಲೆಮಾರಿನ ತಂತ್ರಜ್ಞಾನಗಳನ್ನ ಹೊಂದಿದೆ ಮತ್ತು ಮಾರ್ಕ್ 2 ಹೆಚ್ಚುತ್ತಿರುವ 6ನೇ ತಲೆಮಾರಿನ ತಂತ್ರಜ್ಞಾನದ ನವೀಕರಣಗಳನ್ನ ಹೊಂದಿರುತ್ತದೆ. ಏರ್ ಸುಪೀರಿಯೋರಿಟಿ, ಗ್ರೌಂಡ್ ಸ್ಟ್ರೈಕ್, ಸಪ್ರೆಷನ್ ಆಫ್ ಎನಿಮಿ ಏರ್ ಡಿಫೆನ್ಸಸ್ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ಕಾರ್ಯಾಚರಣೆಗಳನ್ನ ಒಳಗೊಂಡಂತೆ ಬಹುಸಂಖ್ಯೆಯ ಕಾರ್ಯಾಚರಣೆಗಳನ್ನ ನಿರ್ವಹಿಸಲು ಉದ್ದೇಶಿಸಿರುವ ಈ AMCA Su-30 Mk1 ಏರ್ ಸುಪೀರಿಯೋರಿಟಿಗೆ ಪ್ರಬಲವಾದ ಬದಲಿಯಾಗಿದೆ.
ಬ್ರಾಹ್ಮೋಸ್ 2 ಅನ್ನೋದು ಒಂದು ಹೈಪರ್ಸೋನಿಕ್ ಕ್ರೂಸ್ ಮಿಸೈಲ್. ಇದು ಗಂಟೆಗೆ ಸುಮಾರು 8575 ಕಿಲೋಮೀಟರ್ಸ್ ವೇಗದಿಂದ ಗುರಿಗಳನ್ನ ನಾಶಪಡಿಸುತ್ತೆ. ಅಂದ್ರೆ ಇದು ಸೌಂಡ್ಗಿಂತ 7 ಪಟ್ಟು ವೇಗವಾಗಿ ಪ್ರಯಾಣಿಸುತ್ತೆ. ಇದನ್ನ ರಷ್ಯಾ ಮತ್ತು ಇಂಡಿಯಾ ಸೇರಿ ತಯಾರಿಸುತ್ತಿದ್ದಾರೆ. ಇದು 450ರಿಂದ 600 ಕಿಲೋಮೀಟರ್ಸ್ ರೇಂಜಲ್ಲಿರೋ ಗುರಿಗಳನ್ನ ಅತ್ಯಂತ ವೇಗವಾಗಿ ಹೋಗಿ ನಾಶ ಮಾಡಬಲ್ಲದು. ಇದನ್ನ ಫೈಟರ್ ಜೆಟ್ಸ್, ಸಬ್ಮರೈನ್ಸ್, ಶಿಪ್ಸ್ ಮತ್ತು ಸರ್ಫೇಸ್ ಈ ರೀತಿ ಎಲ್ಲಾ ಕಡೆಯಿಂದ ಉಪಯೋಗಿಸಬಹುದು. ಆದ್ರೆ ಆಲ್ರೆಡಿ ನಮ್ಮ ಹತ್ರ ಬ್ರಾಹ್ಮೋಸ್ 1 ಸರ್ವಿಸ್ ನಲ್ಲಿದೆ. ಇದನ್ನ ಆರ್ಮಿ, ನೇವಿ ಮತ್ತು ಏರ್ ಫೋರ್ಸ್ ಗಳಲ್ಲಿ ಉಪಯೋಗಿಸುತ್ತಿದ್ದಾರೆ. ಬ್ರಾಹ್ಮೋಸ್ 1ನ ಮ್ಯಾಕ್ಸಿಮಮ್ ಸ್ಪೀಡ್ 3700 ಕಿಲೋಮೀಟರ್ ಪರ್ ಅವರ್. ಆದ್ರೆ ಬ್ರಾಹ್ಮೋಸ್ 2 ಸ್ಪೀಡ್ 8575 ಕಿಲೋಮೀಟರ್ ಪರ್ ಅವರ್. ಅಂದ್ರೆ ಈ ಬ್ರಾಹ್ಮೋಸ್ 2 ಮಿಸೈಲ್ ಅನ್ನ ಗುರುತಿಸಿ ಸ್ಪಂದಿಸೋದ್ರೊಳಗೆ ಅದು ಮಾಡಬೇಕಾದ ನಾಶವನ್ನ ಮಾಡಿಬಿಡುತ್ತೆ. ಅಗ್ನಿ 6 ಅನ್ನೋದು ಒಂದು MIRV ಕೇಪಬಲ್ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. ಇದನ್ನ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ಗೆ ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ಗಾಗಿ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO ಅಭಿವೃದ್ಧಿಪಡಿಸಿದೆ. ಈ ಅಗ್ನಿ 6 ಅನ್ನ ಇತರ ದೇಶಗಳ ಮೇಲೆ ನ್ಯೂಕ್ಲಿಯರ್ ಅಟ್ಯಾಕ್ಸ್ ಮಾಡೋದಕ್ಕೆ ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಅನ್ನ ಕ್ಯಾರಿ ಮಾಡುತ್ತೆ. ಈಗಾಗಲೇ ನಮ್ಮ ಹತ್ರ ಅಗ್ನಿ 5 ICBM ಇದೆ. ಇದರ ರೇಂಜ್ ಕೇವಲ 5500 ಕಿಲೋಮೀಟರ್ಸ್. ಆದ್ರೆ ಗೈಸ್, ನಿಮಗ್ ಗೊತ್ತಾ, ಈ ಅಗ್ನಿ 6ನ ರೇಂಜ್ 12000 ಕಿಲೋಮೀಟರ್ಸ್. ಅಂದ್ರೆ ಅಗ್ನಿ 6 ಮಿಸೈಲ್ ನಮ್ಮ ಭಾರತಕ್ಕೆ ಈ ರೇಂಜಲ್ಲಿರೋ ಎಲ್ಲಾ ದೇಶಗಳ ಮೇಲೆ ದಾಳಿ ಮಾಡಬಲ್ಲದು. ಈ ಅಗ್ನಿ 6 ಸುಮಾರು 3 ಟನ್ಸ್ ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಅನ್ನ ಕ್ಯಾರಿ ಮಾಡಬಲ್ಲದು. ಪ್ರಪಂಚದಲ್ಲಿ ಇಂತಹ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಕೇವಲ 7 ದೇಶಗಳಲ್ಲಿ ಮಾತ್ರವಿದೆ. ಅದರಲ್ಲಿ ನಮ್ಮ ಭಾರತ ಕೂಡ ಒಂದು. ಅರಿಹಾಂತ್ ಕ್ಲಾಸ್ ಸಬ್ಮರೈನ್ ನಮ್ಮ ಇಂಡಿಯನ್ ನೇವಿಗೋಸ್ಕರ ನಿರ್ಮಿಸಲಿರುವ ಇಂಡಿಯನ್ ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರೈನ್ಸ್. ಈ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೈನ್ಸ್ ಅನ್ನ ವಿನ್ಯಾಸಗೊಳಿಸಲು ಮತ್ತು ನಿರ್ಮಿಸಲು ಸುಮಾರು $12 ಬಿಲಿಯನ್ ಅಂದ್ರೆ 90,000 ಕೋಟಿ ರೂಪಾಯಿಗಳನ್ನ ಇಂಡಿಯನ್ ಗವರ್ನಮೆಂಟ್ ರಿಲೀಸ್ ಮಾಡಿದೆ. ಅಡ್ವಾನ್ಸ್ ಟೆಕ್ನಾಲಜಿ ವೆಸೆಲ್ ATV ಯೋಜನೆಯ ಅಡಿಯಲ್ಲಿ ಇವುಗಳನ್ನ ಅಭಿವೃದ್ಧಿಪಡಿಸಲಾಗಿದೆ. ಈ ಹಡಗುಗಳನ್ನ ನಮ್ಮ ಭಾರತವು ಸ್ಟ್ರಾಟಜಿಕ್ ಸ್ಟ್ರೈಕ್ ನ್ಯೂಕ್ಲಿಯರ್ ಸಬ್ಮರೈನ್ಸ್ ಎಂದು ವರ್ಗೀಕರಿಸಿದೆ. ಈ ಅರಿಹಾಂತ್ ಕ್ಲಾಸ್ ಸಬ್ಮರೈನ್ಸ್ ನ್ಯೂಕ್ಲಿಯರ್ ಪವರ್ ಸಹಾಯದಿಂದ ಚಲಿಸುವ ಸಬ್ಮರೈನ್ಸ್ ಹಾಗೂ ಇದು ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅನ್ನ ಕೂಡ ಕ್ಯಾರಿ ಮಾಡಬಲ್ಲದು. ಒಟ್ಟು 4 ಅರಿಹಾಂತ್ ಕ್ಲಾಸ್ ಸಬ್ಮರೈನ್ಸ್ ಅನ್ನ ಪ್ಲಾನ್ ಮಾಡಿದ್ದಾರೆ. ಅದರಲ್ಲಿ ಈಗಾಗಲೇ 2 ತಯಾರಾಗಿ ಸರ್ವಿಸ್ ನಲ್ಲಿವೆ. ಉಳಿದ ಇನ್ನೆರಡು ಸಬ್ಮರೈನ್ಸ್ ಭವಿಷ್ಯದಲ್ಲಿ ತಯಾರಾಗಲಿವೆ. ಇದು 750 ಕಿಲೋಮೀಟರ್ಸ್ ರೇಂಜ್ ಅಲ್ಲಿರೋ ಗುರಿಗಳನ್ನ ದಾಳಿ ಮಾಡೋ 36 ಮಿಸೈಲ್ಸ್ ಅನ್ನ ಕ್ಯಾರಿ ಮಾಡುತ್ತೆ ಹಾಗೂ 300 ಕಿಲೋಮೀಟರ್ಸ್ ರೇಂಜ್ ಅಲ್ಲಿರೋ ಗುರಿಗಳನ್ನ ದಾಳಿ ಮಾಡೋ 8 ಮಿಸೈಲ್ಸ್ ಅನ್ನ 6 ಟಾರ್ಪಿಡೋಸ್ ಅನ್ನ ಕ್ಯಾರಿ ಮಾಡುತ್ತೆ. ಫ್ರೆಂಡ್ಸ್, ಘಾತಕ್ ಅನ್ನೋದು ಸ್ಟೆಲ್ತಿ ತಂತ್ರಜ್ಞಾನದಿಂದಿರೋ ಅನ್ಮ್ಯಾನ್ಡ್ ಕಾಂಪ್ಯಾಕ್ಟ್ ಏರ್ ವೆಹಿಕಲ್. ಅಂದ್ರೆ ಇದು ಮನುಷ್ಯನ ಡ್ರೈವಿಂಗ್ ಸಹಾಯವಿಲ್ಲದೇನೆ ಪ್ರಯಾಣಿಸಬಲ್ಲದು. ಇದನ್ನ ನಮ್ಮ ಭಾರತ ಸ್ವಂತ ಟೆಕ್ನಾಲಜಿಯಿಂದ ತಯಾರಿಸುತ್ತಿದೆ. ಇದು ಬಾಂಬ್ಸ್ ಅನ್ನ, ಮಿಸೈಲ್ಸ್ ಅನ್ನ ಕ್ಯಾರಿ ಮಾಡುತ್ತೆ ಮತ್ತು ಅಕ್ಯುರೇಟ್ ಟಾರ್ಗೆಟ್ ನೊಂದಿಗೆ ಮಿಸೈಲ್ಸ್ ಅನ್ನ ಲಾಂಚ್ ಮಾಡುತ್ತೆ. ಇದು 2025ರಲ್ಲಿ ಫಸ್ಟ್ ಫ್ಲೈಟ್ ಮಾಡುತ್ತೆ ಎಂದು ತಜ್ಞರು ಅಂದಾಜಿಸುತ್ತಿದ್ದಾರೆ. ಆದ್ರೆ ಇದು ಯಾವಾಗ ಸರ್ವಿಸ್ ನಲ್ಲಿಗೆ ಬರುತ್ತೆ ಎಂದು ವೇಟ್ ಮಾಡಿ ನೋಡಬೇಕು. ಅದೇ ರೀತಿ ರುಸ್ತಮ್ ಅನ್ನೋ ಮತ್ತೊಂದು ಅನ್ಮ್ಯಾನ್ಡ್ ವೆಹಿಕಲ್ ಅನ್ನ ಕೂಡ ಇಂಡಿಯಾ ಡೆವಲಪ್ ಮಾಡ್ತಿದೆ. K5 ಮಿಸೈಲ್ ಇದು ಸಬ್ಮರೀನ್ಸ್ ಇಂದ ಲಾಂಚ್ ಮಾಡಲ್ಪಡುವ ಬ್ಯಾಲಿಸ್ಟಿಕ್ ಮಿಸೈಲ್. ಇದು 5000 ಕಿಲೋಮೀಟರ್ಸ್ ರೇಂಜ್ ಅಲ್ಲಿರೋ ಟಾರ್ಗೆಟ್ಸ್ ಅನ್ನ ನಾಶಪಡಿಸುತ್ತೆ. ಇದು 2 ಟನ್ಸ್ ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಅನ್ನ ಕ್ಯಾರಿ ಮಾಡಬಲ್ಲದು ಹಾಗೂ ಇದು ಶತ್ರುಗಳ ರೆಡಾರ್ಗೆ ಸಿಗದೆ ಇರೋ ರೀತಿ ಡೆವಲಪ್ ಮಾಡ್ತಿದ್ದಾರೆ. ಇದನ್ನ 2023ರೊಳಗೆ ಟೆಸ್ಟ್ ಮಾಡ್ತಾರೆ ಎಂದು ತಜ್ಞರು ಹೇಳ್ತಿದ್ದಾರೆ. ನೀಲ್ಗಿರಿ ಕ್ಲಾಸ್ ಶಿಪ್ಸ್ ನಮ್ಮ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿರೋ 7 ವಾರ್ ಶಿಪ್ಸ್. ಇದರ ಮೊದಲ ಶಿಪ್ 2022ರಲ್ಲಿ ಸರ್ವಿಸ್ ನಲ್ಲಿರುತ್ತೆ ಎಂದು ತಜ್ಞರು ಅಂದಾಜಿಸುತ್ತಿದ್ದಾರೆ. ನಿಮಗ್ ಗೊತ್ತಾ, ಈ ನೀಲ್ಗಿರಿ ಕ್ಲಾಸ್ ಶಿಪ್ಸ್ 32 ಬರಕ್ ಮಿಸೈಲ್ಸ್ ಅನ್ನ, 8 ಬ್ರಾಹ್ಮೋಸ್ ಮಿಸೈಲ್ಸ್ ಅನ್ನ ಕ್ಯಾರಿ ಮಾಡುತ್ತೆ ಮತ್ತು ಕ್ಯಾಲಿಬರ್ ಗನ್ ಅನ್ನ, AK-360 ವೆಪನ್ ಸಿಸ್ಟಮ್ಸ್ ಅನ್ನ, ರಾಕೆಟ್ ಲಾಂಚರ್ಸ್ ಅನ್ನ ಮತ್ತು ಟಾರ್ಪಿಡೋಸ್ ಅನ್ನ ಕ್ಯಾರಿ ಮಾಡುತ್ತೆ. ಅದರ ಜೊತೆಗೆ 2 ಹೆಲಿಕಾಪ್ಟರ್ಸ್ ಅನ್ನ ಕೂಡ ಕ್ಯಾರಿ ಮಾಡಬಲ್ಲದು. ನಂತರ ತಲ್ವಾರ್ ಕ್ಲಾಸ್ ಶಿಪ್ಸ್. ಇದನ್ನ ರಷ್ಯಾ ಸಹಾಯದಿಂದ ನಮ್ಮ ಇಂಡಿಯನ್ ನೇವಿಗಾಗಿ ತಯಾರಿಸಲ್ಪಡುತ್ತಿರೋ 10 ವಾರ್ ಶಿಪ್ಸ್. ಈಗಾಗಲೇ ಇದರಲ್ಲಿ 6 ಶಿಪ್ಸ್ ಅನ್ನ ರಷ್ಯಾ ನಮ್ಮ ಭಾರತಕ್ಕೆ ಒದಗಿಸಿದೆ. ಈ ತಲ್ವಾರ್ ವಾರ್ ಶಿಪ್ಸ್ ನಾವು ತಯಾರಿಸುತ್ತಿರೋ ನೀಲ್ಗಿರಿ ಶಿಪ್ಸ್ ಗಿಂತ ಅಡ್ವಾನ್ಸ್ಡ್ ವೆಪನ್ಸ್ ಅನ್ನ ಕ್ಯಾರಿ ಮಾಡುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೈಲ್ ಗನ್ ಮೂಲಕ ಯಾವುದೇ ರೀತಿಯ ಗನ್ ಪೌಡರ್, ಪ್ರೊಪೆಲೆಂಟ್ ಎಕ್ಸ್ಪ್ಲೋಷನ್ಸ್ ಇಲ್ಲದೇನೆ ಕೇವಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಇಂದ ವೆಪನ್ಸ್ ಅನ್ನ ಲಾಂಚ್ ಮಾಡಬಹುದು. ಇದು ಅದರ ಸ್ಪೀಡ್, ಮಾಸ್, ಕೈನೆಟಿಕ್ ಎನರ್ಜಿ ಮತ್ತು ಲೇಸರ್ ಎನರ್ಜಿಯ ಸಹಾಯದಿಂದ ಟಾರ್ಗೆಟ್ಸ್ ಅನ್ನ ಡ್ಯಾಮೇಜ್ ಮಾಡುತ್ತೆ. ನಮ್ಮ DRDO ಈ ರೈಲ್ ಗನ್ ಅನ್ನ ಡೆವಲಪ್ ಮಾಡ್ತಿದೆ. ನಾಗ್ ಮಿಸೈಲ್ 500 ಮೀಟರ್ಸ್ ಇಂದ 20 ಕಿಲೋಮೀಟರ್ಸ್ ರೇಂಜ್ ಅಲ್ಲಿರೋ ವಾರ್ ಟ್ಯಾಂಕ್ಸ್ ಅನ್ನ ಅಟ್ಯಾಕ್ ಮಾಡೋ ಶಾರ್ಟ್ ರೇಂಜ್ ಮಿಸೈಲ್.
ಇದು ನಾಮಿಕಾ ಅನ್ನೋ ಗೈಡೆಡ್ ವೆಹಿಕಲ್ ಇಂದ ಮತ್ತು ಹೆಲಿಕಾಪ್ಟರ್ಸ್ ಇಂದ ಲಾಂಚ್ ಮಾಡಲ್ಪಡುತ್ತೆ. ಇದು 230 ಮೀಟರ್ಸ್ ಪರ್ ಸೆಕೆಂಡ್ ವೇಗದಿಂದ ಪ್ರಯಾಣಿಸುತ್ತೆ. ಇದು ಇತ್ತೀಚೆಗೆ ಎಲ್ಲಾ ಪರೀಕ್ಷೆಗಳನ್ನ ಕಂಪ್ಲೀಟ್ ಮಾಡಿಕೊಂಡು ಇಂಡಿಯನ್ ಡಿಫೆನ್ಸ್ ಸಿಸ್ಟಮ್ ನಲ್ಲಿಗೆ ಬರೋದಕ್ಕೆ ರೆಡಿಯಾಗಿದೆ. DRDO ಇತ್ತೀಚೆಗೆ 300 ನಾಗ್ ಮಿಸೈಲ್ಸ್ ಅನ್ನ ಮತ್ತು 25 ನಾಮಿಕಾ ವೆಹಿಕಲ್ಸ್ ಅನ್ನ ಆರ್ಡರ್ ಮಾಡಿದೆ. ತೇಜಸ್ MK2 ಇದು ಮೀಡಿಯಂ ವೇಟ್ ಫೈಟರ್. ಇದು ಆಲ್ರೆಡಿ ನಮ್ಮ ಹತ್ತಿರವಿರೋ ತೇಜಸ್ ಫೈಟರ್ ಗಿಂತ ಅಡ್ವಾನ್ಸ್ಡ್ ಆಗಿರುತ್ತೆ ಮತ್ತು ಇಂಡಿಯನ್ ಫೋರ್ಸ್ ಹತ್ತಿರವಿರೋ ಜಾಗ್ವಾರ್, ಮಿರೇಜ್ 200, MiG-29 ಫೈಟರ್ಸ್ ಅನ್ನ ರೀಪ್ಲೇಸ್ ಮಾಡೋದಕ್ಕೆ ಈ ತೇಜಸ್ MK2 ಅನ್ನ ಡೆವಲಪ್ ಮಾಡ್ತಿದ್ದಾರೆ. 2023 ಯಲ್ಲಿ ಇದು ಫಸ್ಟ್ ಫ್ಲೈಟ್ ಮಾಡುತ್ತೆ. ಆದ್ರೆ ಸರ್ವಿಸ್ ನಲ್ಲಿಗೆ ಯಾವಾಗ ಬರುತ್ತೆ ಎಂದು ವೇಟ್ ಮಾಡಿ ನೋಡಬೇಕು. ಫ್ರೆಂಡ್ಸ್, ಈಗ ಹೇಳಿದ ವೆಪನ್ಸ್ ಮಾತ್ರವಲ್ಲದೆ ಶತ್ರುಗಳ ರೆಡಾರ್ಸ್ ಅನ್ನ ನಾಶಪಡಿಸೋ ರುದ್ರಂ 1 ಅನ್ನೋ ಆಂಟಿ ರೇಡಿಯೇಷನ್ ಮಿಸೈಲ್, ನೇವಿಗೋಸ್ಕರ ಟ್ವಿನ್ ಇಂಜಿನ್ ಡೆಕ್ ಬೇಸ್ಡ್ ಫೈಟರ್ಸ್, XR-SAM ಎಂದು ಕರೆಯಲ್ಪಡುವ ಎಕ್ಸ್ಟ್ರಾ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್, ಪ್ರಹಾರ್ ಮತ್ತು ಪ್ರಹ್ಲಾದ್ ಮಿಸೈಲ್ಸ್, ವಾರ್ ಟ್ಯಾಂಕ್ಸ್, ಲೈಟ್ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್ಸ್, MH-60, ರೋಮಿಯೋ ಹೆಲಿಕಾಪ್ಟರ್ಸ್, ಟ್ರಾನ್ಸ್ಪೋರ್ಟೇಷನ್ ಏರ್ ಕ್ರಾಫ್ಟ್ಸ್, ಅರ್ಲಿ ವಾರ್ನಿಂಗ್ ಡಿಫೆನ್ಸ್ ಸಿಸ್ಟಮ್, ಸ್ಮಾರ್ಟ್ ಟಾರ್ಪಿಡೋಸ್, ಹೀಗೆ ಇನ್ನೂ ತುಂಬಾ ವೆಪನ್ಸ್ ಭವಿಷ್ಯದಲ್ಲಿ ಬರಲಿವೆ. ಸೊ ಇವುಗಳ ಸಹಾಯದಿಂದ ಭವಿಷ್ಯದಲ್ಲಿ ನಮ್ಮ ಇಂಡಿಯನ್ ಡಿಫೆನ್ಸ್ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಆಗಲಿದೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.